ರಾಜ್ಯದ ಕನ್ನಡಿಗರೆಲ್ಲರಿಗೂ ಒಂದು ರೀತಿ ಶುಭ ಸುದ್ದಿ ಅನ್ನೋ ನಿಟ್ಟಿನಲ್ಲೇ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಸರ್ಕಾರ ಒಂದಿಷ್ಟು ಚಿಂತನೆಯನ್ನ ನಡೆಸಿಬಿಟ್ಟಿದೆ. ಕರವೇ ಶಿವರಾಮೇಗೌಡರು, ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರಮುಖವಾಗಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಕೂಡ ಮಾಡಿದ್ರು. ಜೊತೆಲಿ ಇತ್ತೀಚೆಗಷ್ಟೇ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವ್ರನ್ನ ಭೇಟಿಯಾಗಿ ವಿಚಾರವಾಗಿ ಮಾತನಾಡಿದ್ರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಈ ಹಿಂದಿ ಪಾಸ್ ಆಗೋದೇನಿದೆಯಲ್ಲ ಇದನ್ನ ಕಡ್ಡಾಯ ಮಾಡದಂತೆ ಮನವಿ ಮಾಡಿಕೊಂಡಿದ್ರು. ಅಲ್ಲದೆ ಶಿಕ್ಷಣದಲ್ಲಿ ತ್ರಿಭಾಷಾ ಸೂತ್ರವನ್ನ ರದ್ದು ಮಾಡಬೇಕು ಅನ್ನುವಂತ ಒಂದಿಷ್ಟು ಬೇಡಿಕೆ ಇಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ತೃತೀಯ ಭಾಷೆಯ ಅಂಕಕ್ಕೆ ಈ ಬಾರಿಯ ಪರೀಕ್ಷೆಯಿಂದಲೇ ಅದಕ್ಕೆ ಕೋಕ್ ಕೊಡುವಂತ ಕೆಲಸ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಯಲ್ಲಿ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಅದು ನೋಡ್ಬರೋಣ. ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಜಕ್ಕೂ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇತ್ತು. ಈ ತ್ರಿಭಾಷಾ ಸೂತ್ರವನ್ನ ತೆಗಿಬೇಕು, ದ್ವಿಭಾಷಾ ಬರಬೇಕು. ಎಲ್ಲೋ ಒಂದು ಕಡೆ ಆ ಹೋರಾಟಗಳಿಗೆ ಈಗ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್, ಒಂದು ಹೆಜ್ಜೆ ಇಟ್ಟಂಗೆ ಕಾಣಿಸ್ತಿದೆ. ಹೇಗ್ ನೋಡ್ತೀರಾ ಇದನ್ನ ಅಂತ? ಇದನ್ನ ತುಂಬಾ ಖುಷಿಯಿಂದ ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ದಾರೆ. ಇದು ಕನ್ನಡಿಗರಿಗೆ ಒಂದು ಕನ್ನಡ ಅಸ್ಮಿತೆಗೆ ಒಂದು ರಾಜ್ಯ ಸರ್ಕಾರ ತಗೊಂಡಿರುವಂತ ದಿಟ್ಟ ನಿರ್ಧಾರ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಹಿಂದಿಯನ್ನ ಹೇರೋದ್ರ ಮುಖಾಂತರ ಹೌದು, ಉತ್ತರ ಭಾರತದವರು ಕರ್ನಾಟಕ ಬಂದಂತವ್ರು ಹಿಂದಿ ಮಾತಾಡಿ ಅನ್ನುವಂಥದ್ದು, ಹಿಂದಿ ರಾಷ್ಟ್ರ ಭಾಷೆ ಎನ್ನುವಂಥದ್ದು, ಕನ್ನಡವನ್ನ ಅವಮಾನ ಮಾಡುವಂಥದ್ದು, ಕನ್ನಡಿಗರನ್ನ ಅವಮಾನ ಮಾಡುವಂಥದ್ದು, ಇದು ಪ್ರತಿಯೊಂದು ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಹಿಂದಿ ದಿವಸ ಮಾಡೋದ್ರ ಮುಖಾಂತರ ನಿರಂತರವಾಗಿ ನಡೀತಾ ಇತ್ತು. ಆದ್ರೆ ಇವತ್ತು ಸರ್ಕಾರ ಕನ್ನಡಿಗರು ಯಾವ ಭಾಷೆಯಾರು ಕಲಿಬಹುದು, ಆದ್ರೆ ಹಿಂದಿಯನ್ನ ಹೇರ್ಬಾರ್ದು ಅನ್ನುವಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೌದು, ಅಂದ್ರೆ ಎಲ್ಲೋ ಒಂದು ಕಡೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇಷ್ಟು ಸಮಯ ಬೇಕಾಯ್ತಾ ಅಂತ ಸರ್ಕಾರಗಳಿಗೆ? ಖಂಡಿತವಾಗ್ಲೂ ಇದು ತಡವಾದ್ರೂ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಯಾಕಂದ್ರೆ ಎಲ್ಲಾ ಭಾಷೆನೂ ಕಲಿಬೇಕು. ನಾವು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲಾ ಭಾಷೆಗಳನ್ನ ಕಲ್ತ್ರೆ ಅದೇನ್ ತಪ್ಪಲ್ಲ. ಆದ್ರೆ ಅದಕ್ಕೆ ಕಲಿಲೇಬೇಕನ್ನುವಂತ ಒತ್ತಡ ಇದಲ್ಲ, ಅದನ್ನ ನಾವು ವಿರೋಧಿಸುವಂತ ಕೆಲಸ ಮಾಡ್ತೀವಿ. ಈ ನಿರ್ಧಾರ ತುಂಬಾ ಒಳ್ಳೆ ನಿರ್ಧಾರ. ಮುಂದಿನ ದಿನಗಳಲ್ಲೂ ಕನ್ನಡದ ಆದ್ಯತೆಯನ್ನ ಕನ್ನಡ ಕಲಿಲೇಬೇಕು. ಎಲ್ಲಾ ಮಾಧ್ಯಮಗಳಲ್ಲೂ ಕನ್ನಡಕ್ಕೆ ಕರ್ನಾಟಕದಲ್ಲಿ ಪ್ರಾಶಸ್ತ್ಯ ಸಿಗ್ಲೇಬೇಕು. ಮತ್ತೆ ತ್ರಿಭಾಷೆಯಲ್ಲಿ ಯಾವ ಭಾಷೆ ತಗೊಳ್ಳಿ ಬಿಡ್ಲಿ ಅನ್ನುವಂಥದ್ದು ಇರ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಪ್ರಮುಖವಾಗಿ ದೇಶದಲ್ಲಿ 1968ರಲ್ಲೇ ನಾವು ಯಾವಾಗ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ವಿಚಾರ ಬಂದಾಗಲೇ ಸಾಕಷ್ಟು ಅಸಮಾಧಾನ ಇತ್ತು. ಕೊಠಾರಿ ಕಮಿಷನ್ನ ಅಂಶಗಳನ್ನ ಖಂಡಾತುಂಡವಾಗಿ ವಿರೋಧ ಮಾಡಿದವರಿದ್ರು. ಗೋಕಾಕ್ ಕಮಿಷನ್ನ ರಿಪೋರ್ಟ್ಗಳು ಬಂದಾಗ ಕನ್ನಡಕ್ಕೆ ಯಾವಾಗ ಕಡ್ಡಾಯವಾದಂಥ ಒಂದಿಷ್ಟು ವಿಚಾರ ಬಂದಾಗ ಅದನ್ನ ಸ್ವಾಗತ ಮಾಡಿದ್ವಿ. ಅಂತೂ ಇಂತೂ ಒಂದು ಶುಭ ಸುದ್ದಿನೇ ಇದು. ಬಟ್ ಹೆಂಗ್ ತಗೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಇದೀಗ 68ರಿಂದನೂ ಬಂದಿರೋ ಕಾನ್ಸೆಪ್ಟ್ ಏನಿತ್ತು, ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಆಗಬೇಕಾಗಿರುವಂತ ಕ್ರಾಂತಿ ಇದು. ಹೌದು, ಆಯಾಯ ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ಸಿಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ. ಆಮೇಲೆ ಈ ಉತ್ತರ ಮತ್ತು ದಕ್ಷಿಣ ಅನ್ನೋ ಕಾನ್ಸೆಪ್ಟ್ ಏನು ಬರುತ್ತಲ್ಲ, ಹೌದು, ದ್ರಾವಿಡ ಭಾಷೆಗಳ ಮೇಲ್ಗಡೆ ಅಂದ್ರೆ ನಮ್ಮ ದಕ್ಷಿಣ ಭಾಷೆಗಳ ಮೇಲ್ಗಡೆ ಹೇರಿಕೆ ತರುವಂಥದ್ದು, ಹಿಂದಿಯನ್ನ ತಂದಿಡಲೇಬೇಕು ಅನ್ನುವಂಥ ಉತ್ತರದವರ ಒಂದು ಪೌರುಷ ಅದು. ಹೌದು, ಉತ್ತರದ ಅದು ಯಾವತ್ತಿಗೂ ಅದು ಸಾಧ್ಯನೂ ಇಲ್ಲ. ಅದು ಸಾಧ್ಯ ಮಾಡಬೇಕು ಅಂತ 68ರಲ್ಲೇ ಹೊಟ್ಟಿದ್ರು. ಕುವೆಂಪು ಅವ್ರು ಹೇಳಿದ್ರು, ಇದು ಕನ್ನಡ ಮಕ್ಕಳ ಎದೆಗೆ ತ್ರಿಶೂಲ ಇರದಂಗೆ ಅನ್ನೋ ಕಾನ್ಸೆಪ್ಟ್ ಹೇಳಿದ್ರು. ಕುವೆಂಪು ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಇದು ಅವತ್ತಿಂದ ಬಂದಿದೆ. ಇದಕ್ಕೆ ಜರದವರು ಎಲ್ಲರೂ ಇದ್ದಾರೆ. ಹಾಗಾಗಿ ಆಯಾಯ ಪ್ರಾದೇಶಿಕ ಭಾಷೆಗಳು ಉಳಿಬೇಕು ಅಂತಂದ್ರೆ ಬಹುಭಾಷೆಗಳಲ್ಲಿ ನೀವು ಭಾಷೆಗಳನ್ನ ಹುಡುಕುವಂತ ಪ್ರಯತ್ನ ಮಾಡಬೇಕು. ಐಚ್ಛಿಕ ಭಾಷೆಯಾಗಿ ಮಾತ್ರ ಇವನ್ನ ಅಂದ್ರೆ ಇಚ್ಛೆಗೆ ಬಿಡಬೇಕು. ಹೌದು, ನಿಮ್ಮ ಇಚ್ಛೆಗೆ ತಕ್ಕಂತೆ ಬಿಡಬೇಕು. ಭಾಷೆ ಪ್ರಾದೇಶಿಕ ಭಾಷೆ ಮೂಲ ಭಾಷೆಯಾಗಿ ಇಟ್ಕೊಂಡು ಇನ್ನು ಬೇರೆ ಭಾಷೆಗಳನ್ನು ದ್ವಿಭಾಷೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಐಚ್ಛಿಕ ಭಾಷೆಯಾಗಿ ಆ ಪೋಷಕರಿಗೆ ಬಿಡುವಂತ ಆಯ್ಕೆಗಳನ್ನ ಕೊಡಬೇಕು. ಹೌದು, ಆಗ ಮಾತ್ರ ಸಾಧ್ಯ ಅನ್ನುವಂಥದ್ದು ಎಲ್ಲರೂ ಹೋರಾಟ ನಿರಂತರವಾಗಿ ಇರಿಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯವರು ಕನ್ನಡದ ವಿಚಾರ ಬಂದಾಗ ಒಂದಷ್ಟು ಸಡಿಲಿಕೆ ಕೊಡ್ತಾರೆ. ಕನ್ನಡ ಕಾವಲು ಸಮಿತಿಯಲ್ಲಿದ್ದವರು, ಹಾಗಾಗಿ ಕನ್ನಡದ ಮೇಲೆ ವಿಶೇಷವಾದ ಕಾಳಜಿ, ಗೌರವ ಎಲ್ಲವೂ ಇರುವಂಥ ಮುಖ್ಯಮಂತ್ರಿ. ಆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂದು ಹೆಚ್ಚೆ ಅಭಿಮಾನ ನಮ್ಗೆಲ್ಲರಿಗೂ ಇರುವಂಥದ್ದು. ತುಂಬಾ ಮಟ್ಟಕ್ಕೆ ಆ ಮಟ್ಟಕ್ಕೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಯಾರು ಅಷ್ಟಾಗಿ ತಗೊಳ್ಳೋದು, ಯಾಕಂದ್ರೆ ಅವರು ಇಲ್ಲಿವರೆಗೂ ಮಾಡ್ಕೊಂಬಂದಿರುವಂಥದ್ದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಇವತ್ತು ಸಚಿವರಾಗಿದ್ದಾಗ ಅವರಿಗೆ ಮನವಿ ಹೋಗಿದೆ ಬಿಟ್ರೆ ಎಲ್ಲ ಲೆಕ್ಕಾಚಾರಗಳು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ಮೂಲಕ ಆಗುವಂಥದ್ದು. ಹಾಗಾಗಿ ಏನಾದರೂ ಈ ತ್ರಿಭಾಷಾ ಸೂತ್ರದಿಂದ ಕೆಳಗಿಳಿದು ದ್ವಿಭಾಷಾ ಸೂತ್ರಕ್ಕೆ ಬಂದು ಕನ್ನಡವನ್ನ ಅಂದ್ರೆ ಪ್ರಾದೇಶಿಕ ಭಾಷೆ ಇದು ಎಲ್ಲದಕ್ಕೂ ಆಗಬೇಕಿದು. ಕನ್ನಡ ಪ್ರಾದೇಶಿಕ ಭಾಷೆಯಾಗಿ ಇರಿಸ್ಕೊಂಡು ಕನ್ನಡ ಭಾಷೆಯನ್ನು ಇಟ್ಕೊಂಡು ಎರಡನೇ ಭಾಷೆಯಾಗಿ
ಬೇರೆ ಇನ್ನಿತರೆ ಯಾವುದೇ ಇದ್ರೂ ಅವರ ಐಚ್ಛಿಕ ಭಾಷೆಯಾಗಿ ಪೋಷಕರಿಗೆ ಬಿಡುವಂಥದ್ದೇನಿದೆ ಇದು ತುಂಬಾ ದೊಡ್ಡ ಬಹುಭಾಷೆಯ ಅಡಿಯಲ್ಲಿ ದ್ವಿಭಾಷಾ ಸೂತ್ರ ತರುವಂಥದ್ದು ತುಂಬಾ ಮಟ್ಟಕ್ಕೆ ಆಗಬೇಕು. ಈ ಬೇರೆ ಬೇರೆ ಭಾಷೆಗಳನ್ನ ಕಲಿಯೋದಕ್ಕೂ ಕೂಡ ಇಲ್ಲಿ ಅವಕಾಶ ಆಗುತ್ತೆ. ಆದರೆ ಮೂಲ ಭಾಷೆ ಏನು ಪ್ರಾದೇಶಿಕ ಭಾಷೆ ಇದೆ ಅದಕ್ಕೂ ಮಾನ್ಯತೆ ಉಳಿಸ್ಕೊಂಡು ಐಚ್ಛಿಕವಾಗಿ ಭಾಷೆಗಳನ್ನ ಆಯ್ಕೆ ಮಾಡೋದಕ್ಕೆ ಬಿಟ್ಟಾಗ ತುಂಬಾ ದೊಡ್ಡ ಮಟ್ಟದ ಸೂತ್ರ ಆಗುತ್ತೆ ಇದು. ಹಾಗಾಗಿ ದ್ವಿಭಾಷಾ ಸೂತ್ರನ ತಂದಿರುವಂಥದ್ದು ತುಂಬಾ ಸಮಯದ ಹೋರಾಟದ ಫಲ ಇದು. ಆಮೇಲೆ ಇದನ್ನ ಈಗಾಗಲೇ ತಮಿಳುನಾಡಲ್ಲಿ ಅಳವಡಿಸ್ಕೊಂಡಿದ್ರು, ಹೋರಾಟಗಳನ್ನ ಮಾಡಿದ್ರು. ದ್ರಾವಿಡ ಭಾಷೆಯನ್ನ ತುಂಬಾ ಬಲವಾಗಿ ಪ್ರತಿಪಾದಿಸುವವರು ತಮಿಳುನಾಡು. ಹಾಗಾಗಿ ಅಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಹೋರಾಟವನ್ನ ಮಾಡಿ ಈಗಾಗಲೇ ದ್ವಿಭಾಷಾ ಸೂತ್ರವನ್ನ ಅಲ್ಲಿ ಅನುಸರಿಸಲಾಗ್ತಾ ಇದೆ, ಅಳವಡಿಕೆ ಮಾಡಲಾಗಿದೆ. ಕೇರಳ ಇನ್ನೂ ಬೇರೆ ಬೇರೆ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯದಲ್ಲೂ ಕೂಡ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ಆಗುತ್ತೆ. ವಿಶೇಷವಾಗಿ ನಮ್ಮ ದಕ್ಷಿಣದ ಎಲ್ಲ ಭಾಷೆಗಳು ಹಿಂದಿ ಹೇರಿಕೆಯ ವಿರುದ್ಧವಾಗಿ ಹೋರಾಟ ಮಾಡಿದವ್ರೆ. ಇಲ್ಲಿ ದ್ವಿಭಾಷಾ ತ್ರಿಭಾಷಾ ಅನ್ನೋ ಕಾನ್ಸೆಪ್ಟ್ ಬರೋದೇ ಈ ಹಿಂದಿ ಅಂತ ಕಾನ್ಸೆಪ್ಟ್ ಬಂದಾಗ. ಆಡಳಿತ ಭಾಷೆ ಅಂತ ಬಂದಾಗ ರಾಜ್ಯದ ಪ್ರಾದೇಶಿಕ ಭಾಷೆ ಉಳ್ಕೊಳ್ಳುತ್ತೆ. ಇನ್ನ ರಾಜಭಾಷೆ ಅಂತ ಏನು ಇಂಗ್ಲಿಷ್ ಕರೆಸ್ಕೊಂಡಿದೆ ಸಂವಹನಕ್ಕಾಗಿ, ಜಾಗತಿಕವಾಗಿ ನಾವು ಗುರುತಿಸ್ಕೋಬೇಕು, ಸಂವಹನ ಮಾಡ್ಕೋಬೇಕು ಅಂತಂದ್ರೆ ಇಂಗ್ಲಿಷ್ ಭಾಷೆಯನ್ನು ಉಳಿಸ್ಕೊಳ್ತಾರೆ. ಕನ್ನಡ ಮತ್ತು ಇಂಗ್ಲಿಷು, ಈ ರೀತಿ ಹಿಂದಿ ಐಚ್ಛಿಕ ಭಾಷೆಗೆ ಉಳ್ಕೋಬೇಕು, ಯಾವುದನ್ನು ಕೂಡ ಇಲ್ಲಿ ಕಲಿಲೇಬೇಕು ಅನ್ನುವಂತ ಒತ್ತಾಯ ಮಾಡಿಬಿಟ್ರು ಅವಾಗ ಎಲ್ಲ ಹೇರಿಕೆಗಳು ಶುರುವಾಗುತ್ತೆ. ಪ್ರಾದೇಶಿಕತೆಯ ಮೇಲೆ ಹೊಡೆತ ಬೀಳುವಂಥದ್ದು, ಕೊಡ್ಲಿ ಏಟ್ ಬೀಳುವಂಥದ್ದು. ನಮ್ಮ ಮಕ್ಕಳು ಕೂಡ ನಾಳೆ ಭಾಷೆ ಬರದೇ ಇರೋ ರೀತಿಯಲ್ಲಿ ಆಗು ಹೋಗ್ತಾರೆ. ಯಾಕಂದ್ರೆ ಅಕ್ಕಪಕ್ಕದಲ್ಲಿರೋರು ವಾತಾವರಣ ಕೆಡಿಸ್ಬಿಡ್ತಾರೆ. ಸೊ ಹಾಗಾಗಿ ಈಗಾಗಲೇ ನಾವು ಮಮ್ಮಿ ಡ್ಯಾಡಿ ಕಾಲದಲ್ಲಿ ಇದ್ದೀವಿ, ಮುಂದೆ ನಾವು ಯಾವುದನ್ನೂ ನೋಡದೇ ಇರೋ ಪರಿಸ್ಥಿತಿ ಬಂದ್ಬಿಡ್ತೀವಿ. ಕನ್ನಡ ಇತ್ತು ಅನ್ನೋದಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಪ್ರಾದೇಶಿಕ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ದ್ವಿಭಾಷಾ ಸೂತ್ರ ಏನಿದೆ ಇದು ನಮ್ಮ ದ್ರಾವಿಡ ಭಾಷೆಗಳಲ್ಲಿ ತುಂಬ ದೊಡ್ಡ ಮಟ್ಟದ ನಿರ್ಧಾರ ಕರ್ನಾಟಕದಲ್ಲಿ ಆಗಬೇಕಾಗಿತ್ತು, ಇವತ್ತು ಆಗಿದೆ. ಬಹಳ ಖುಷಿ ವಿಚಾರ. ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದಿಷ್ಟು ಚಿಂತನೆ ಮಾಡ್ಕೊಂಡಿತ್ತು, ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕನ್ನಡಕ್ಕೆ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕಂತೂ, ಆಮೇಲೆ ದಿಢೀರಾಗದನ್ನ ಯೂಟರ್ನ್ ತೆಗೆದೋಗಿ ಮಾಡಿದ್ರು. ಬಟ್ ಈ ನೀತಿಯ ಮೂಲಕವಾಗಿ ವಾಪಸ್ ಈಗ ದಾಖಲೆಯ ಸಿದ್ದರಾಮಯ್ಯನವ್ರನ್ನ ಮತ್ತೆ ಕನ್ನಡ ರಾಮಯ್ಯ ಅಂತ ರಾಜ್ಯದ ಜನ ಕರೆಯುವಂತ ಒಂದು ಸನ್ನಿವೇಶದಲ್ಲಿ ಇದೆ ಅಂತ ಕಾಣಿಸುತ್ತೆ. ಇದೊಂಥರ ಐತಿಹಾಸಿಕ ನಿರ್ಣಯನೇ ಆಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಆಗದೇ ಇರುವಂಥದ್ದು ತ್ರಿಭಾಷಾ ಅಂದ್ರೆ ಈಗ ಯಾವುದೇ ಕಾಲಕ್ಕೂ ಒಂದು ಇಚ್ಛಾಶಕ್ತಿ ಬೇಕು. ಹೌದು, ನಮ್ಮಲ್ಲಿ ಕನ್ನಡತನವನ್ನ ಕನ್ನಡೀಕರಣವನ್ನ ಗೊಳಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದ್ದಾಗ ಈ ರೀತಿಯ ನಿರ್ಧಾರಗಳು ಬರುತ್ತೆ. ಹೋರಾಟಗಾರರು ಬಂದು ಬಡದಬ್ಬಿಸಬೇಕು, ಅದಾದ ನಂತರದಲ್ಲೇ ಮಾಡಬೇಕು ಅನ್ನುವಂಥದ್ದೇನಿಲ್ಲ, ಇನ್ನೂ ಆಗಿಲ್ಲ. ಹೌದು, ಇನ್ನೂ ಅವ್ರ ನಿರ್ಧಾರಗಳಿಗೆ ಇನ್ನೂ ಇದೆ. ಬಟ್ ಇವತ್ತಿನ ರೂಪುರೇಷೆ ನೋಡಿದ್ರೆ ಇದು ಕಾಲ ಹತ್ರ ಆಗಿದೆ, ನಿರ್ಣಯ ಆಗ್ತಾ ಇದೆ. ಸೊ ತುಂಬಾ ದೊಡ್ಡ ಮಟ್ಟದ, ಯಾಕೆಂದ್ರೆ ಆ ಹೋರಾಟಗಾರರು ಏನು ಹೋಗಿದ್ದಾರೆ ಇವತ್ತು, ಪ್ರವೀಣ್ ಶೆಟ್ಟರ್ ಆದಿಯಾಗಿ ಶಿವರಾಮೇಗೌಡರು, ಸಾರಾ ಗೋವಿಂದ್, ಇವರೆಲ್ಲ ಅಂದ್ರೆ ಕನ್ನಡದ ಹೋರಾಟಗಾರರು ಇರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಭೂತ. ಈ ರೀತಿ ಆಗಬೇಕು, ಕನ್ನಡದ ವ್ಯವಸ್ಥೆ ಅಡಿ ಬರಬೇಕು ಎಲ್ಲವೂ ಅಂತಂದ್ರೆ ಈ ರೀತಿ ಆಗ್ಬೇಕು. ಹೌದು. ಸೊ ಹಾಗಾಗಿ ಹೋರಾಟಗಾರರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.